ನವರಾತ್ರಿಯ 4ನೆಯ ದಿನದ ಶುಭಾಶಯಗಳು. ನವರಾತ್ರಿಯ ಈ ದಿನ ದುರ್ಗಾದೇವಿಯನ್ನು ಕೂಷ್ಮಾಂಡಾ ದೇವಿಯಾಗಿ ಆರಾಧಿಸುತ್ತೇವೆ. ಕೂಷ್ಮಾಂಡಾ ದೇವಿಯ ಕಥೆ ಏನು? ಈ ದಿನದ ವಿಶೇಷವಾದ ಬಣ್ಣ ಯಾವುದು? ಕೂಷ್ಮಾಂಡಾ ದೇವಿಗೆ ಸಂಬಂಧಪಟ್ಟ ದೇವಸ್ಥಾನಗಳು ಭಾರತದಾದ್ಯಂತ ಎಲ್ಲಿವೆ ಎಂದು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಜಟಕಾಸುರನ ವಧೆಯ ನಂತರ ಸುಕೇಶ ಎಂಬ ಅಸುರ ಯೋಧನ ಮಕ್ಕಳಾದ ಮಾಲಿ ಮತ್ತು ಸುಮಾಲಿ ಶಿವನಿಂದ ವರ ಪಡೆಯಲು ತಪಸ್ಸು ಮಾಡುತ್ತಿರುತ್ತಾರೆ. ಇವರ ತಪಸ್ಸಿನ ತೀವ್ರತೆ ಎಷ್ಟಿರುತ್ತದೆ ಎಂದರೆ ಇವರ ದೇಹವೆಲ್ಲ ಪ್ರಕಾಶಮಾನವಾಗಿ ಹೊಳೆಯಲಾರಂಭಿಸುತ್ತದೆ. ಇದನ್ನು ಕಂಡ ಸೂರ್ಯದೇವನಿಗೆ ಆತಂಕ ಮತ್ತು ಕುತೂಹಲ ಉಂಟಾಗುತ್ತದೆ. ಈ ಹೊಳಪಿಗೆ ಕಾರಣ ಏನೆಂದು ತಿಳಿಯಲು ಸೂರ್ಯದೇವ ಭೂಮಿಗೆ ಬರಲು ನಿರ್ಧರಿಸುತ್ತಾನೆ. ಪ್ರತಿ ನಿಯಮದ ಪ್ರಕಾರ ಆಕಾಶಕಾಯಗಳು ತಮ್ಮ ಸ್ಥಾನವನ್ನು ಬಿಟ್ಟು ಬೇರೆಲ್ಲೂ ಹೋಗುವಂತಿಲ್ಲ. ಆದರೆ ಸೂರ್ಯದೇವನ ಕುತೂಹಲದಿಂದ ಅವನು ತನ್ನ ಜಾಗವನ್ನು ಬಿಟ್ಟು ಭೂಮಿಗೆ ಬಂದಾಗ ಆಕಾಶಕಾಯಗಳಲ್ಲಿ ಅಸಮತೋಲನ ಉಂಟಾಗುತ್ತದೆ. ಇದನ್ನೆಲ್ಲ ನಿರ್ಲಕ್ಷಿಸೋ ಸೂರ್ಯದೇವ ಮಾಲಿ ಮತ್ತು ಸುಮಾಲಿಗೆ ಸಮೀಪವಾಗುತ್ತಾನೆ. ಮಾಲಿ ಮತ್ತು ಸುಮಾಲಿಗೆ ಸಮೀಪವಾಗುತ್ತಿದ್ದಂತೆ ಅವರಿಬ್ಬರೂ ಸೂರ್ಯದೇವನ ಶಾಖದಿಂದ ಭಸ್ಮವಾಗುತ್ತಾರೆ. ಮಾಲಿ ಮತ್ತು ಸುಮಾಲಿಗೆ ಈ ಬ್ರಹ್ಮಾಂಡದಲ್ಲಾಗುತ್ತಿರುವ ಬದಲಾವಣೆಗಳಾವುದು ತಿಳಿಯುವುದಿಲ್ಲ. ಕಾರಣ ಅವರು ತಪಸ್ಸಿನಲ್ಲಿ ಮಗ್ನರಾಗಿರುತ್ತಾರೆ. ವಿಷಯ ತಿಳಿದ ಶಿವ ತೀವ್ರವಾಗಿ ಕೋಪಗೊಂಡು ಸೂರ್ಯದೇವನ ಮೇಲೆ ತ್ರಿಶೂಲವನ್ನೆಸೆದು ಅಶಕ್ತಗೊಳಿಸುತ್ತಾನೆ. ಇದರಿಂದ ಇಡೀ ಪ್ರಪಂಚವೆಲ್ಲ ಕತ್ತಲಾಗುತ್ತದೆ ಮತ್ತು ಗುರುತ್ವಾಕರ್ಷಣಾ ಶಕ್ತಿಯಲ್ಲಿ ವ್ಯತ್ಯಾಸವಾಗುತ್ತದೆ. ಇದನ್ನು ಕಂಡು ಕೋಪಗೊಂಡಂತ ಸೂರ್ಯದೇವನ ತಂದೆಯಾದ ಋಷಿ ಕಶ್ಯಪನು ಶಿವನಿಗೆ ಶಾಪ ಕೊಡುತ್ತಾನೆ. ಅದು ಏನೆಂದರೆ ಶಿವನ ಕೈಯಲ್ಲೇ ತನ್ನ ಮಗನನ್ನು ಶಿವನೇ ಸಾಯಿಸಲಿ ಎಂದು. ತಪ್ಪಿನ ಅರಿವಾದ ಶಿವ ಪಾರ್ವತಿಯ ಬಳಿ ಹೋಗಿ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕೊಡುವಂತೆ ಕೇಳಿಕೊಳ್ಳುತ್ತಾನೆ. ಪಾರ್ವತಿ ಸೂರ್ಯದೇವನಿರುವ ಸ್ಥಳಕ್ಕೆ ಬಂದು ಬೆಂಕಿ ಮತ್ತು ಬೆಳಕಿನ ಚೆಂಡನ್ನು ಮಾಡುತ್ತಾಳೆ ಮತ್ತು ಋಷಿ ಕಶ್ಯಪ ಹಾಗೂ ಸುಕೇಶರ ಕೈಗೆ 2 ಬಟ್ಟಲುಗಳನ್ನು ನೀಡಿ ಒಂದರಲ್ಲಿ ರಕ್ತವನ್ನು ತುಂಬುವಂತೆ ಹೇಳುತ್ತಾಳೆ, ಮತ್ತೊಂದರಲ್ಲಿ ಸ್ವತಃ ತಾನೇ ಅಮೃತವನ್ನು ತುಂಬುತ್ತಾಳೆ. ಋಷಿ ಕಶ್ಯಪರಿಗೆ ರಕ್ತಾಮೃತ ಮಿಶ್ರಣವನ್ನು ಸೂರ್ಯದೇವನ ಬಾಯಲ್ಲಿ ಹಾಕುವಂತೆ ಹೇಳುತ್ತಾಳೆ. ಇದರಿಂದ ಸೂರ್ಯದೇವ ತನ್ನ ಶಕ್ತಿಯನ್ನ ಮರಳಿ ಪಡೆಯುತ್ತಾನೆ. ಇದರಿಂದ ಋಷಿ ಕಶ್ಯಪರು ಪಾರ್ವತಿಗೆ ಒಂದು ವರವನ್ನು ನೀಡುತ್ತಾರೆ. ಅದೇನೆಂದರೆ ಇಡೀ ಬ್ರಹ್ಮಾಂಡದಲ್ಲೇ ಅತ್ಯುತ್ತಮವಾದ ಮತ್ತು ಅತಿ ಶಕ್ತಿಶಾಲಿಯಾದಂಥ ಮಗನನ್ನು ಪಾರ್ವತಿ ಪಡೆಯಲಿ ಎಂದು. ಇನ್ನು ಸುಕೇಶ ಮತ್ತು ಅವನ ಪತ್ನಿ ದೇವವತಿ ತಮ್ಮ ಮಕ್ಕಳಾದ ಮಾಲಿ ಮತ್ತು ಸುಮಾಲಿಯ ಭಸ್ಮವನ್ನು ತೆಗೆದುಕೊಂಡು ಪಾರ್ವತಿಯ ಬಳಿ ಹೋಗುತ್ತಾರೆ. ಪಾರ್ವತಿಯು ದೇವವತಿಗೆ ತನ್ನ ಗರ್ಭದಲ್ಲಿರುವ ಒಂದು ಮೊಟ್ಟೆಯನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ಪಾರ್ವತಿಯ ಈ ಒಳ್ಳೆಯ ಕಾರ್ಯಕ್ಕೆ ಅವಳನ್ನು ಕೂಷ್ಮಾಂಡಾ ದೇವಿ ಎಂದು ಕರೆಯುತ್ತಾರೆ. ಕು ಎಂದರೆ ಒಂದು, ಉಷ್ಮ ಎಂದರೆ ಉಷ್ಣ ಹಾಗೂ ಅಂಡ ಎಂದರೆ ಮೊಟ್ಟೆ ಎಂಬ ಅರ್ಥ ಬರುತ್ತದೆ. ಈ ದಿನದ ವಿಶೇಷ ಬಣ್ಣ ಕಿತ್ತಳೆ. ಇದು ಘನತೆ ಮತ್ತು ಸೊಬಗನ್ನು ಪ್ರತಿನಿಧಿಸುತ್ತದೆ. ಕೂಷ್ಮಾಂಡಾ ದೇವಿಗೆ 8 ಕೈಗಳಿರುತ್ತದೆ. ಕಮಲ, ಚಕ್ರ, ಕಮಂಡಲ, ಧನಸ್ಸು, ಬಿಲ್ಲು, ಗದೆ, ಜಪಮಾಲೆ, ಅಮೃತ ಹಿಡಿದು ಹುಲಿಯ ಮೇಲೆ ಕುಳಿತಿರುತ್ತಾಳೆ. ಕೂಷ್ಮಾಂಡಾ ದೇವಿಯ ದೇವಸ್ಥಾನ ಉತ್ತರ ಪ್ರದೇಶದ ಘಟಂಪುರದಲ್ಲಿದೆ.